ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA ಥರ್ಡ್ ಸೆಮಿಸ್ಟರ್ ಇಂಗ್ಲೀಷ್ ವಿಷಯ ಇದರ ಮೇಲೆ ಕೇಳುವಂತಹ 2 ಅಂಕದ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ. ಇದು ಮೂರನೇ ವಿಧಾನ. ಮೊದಲ 2 ವಿಡಿಯೋದಲ್ಲಿ ಹೂ ಮತ್ತು ವೇರ್ಗೆ ಪ್ರಶ್ನೆಗಳು ಬಂದಾಗ ಯಾವ ರೀತಿ ಉತ್ತರಗಳನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಈಗ ನಂಬರ್ ಮೇಲೆ ಕೇಳುವಂಥ ಪ್ರಶ್ನೆಗಳು. ನಂಬರ್ ಮೇಲೆ ಕೇಳುವಂಥ ಪ್ರಶ್ನೆಗಳು ಯಾವುದಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೆಳಗಡೆ ನಾವು ನಮ್ಮ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿದ್ದೀವಿ. ಮೆಂಬರ್ಶಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಮೆಂಬರ್ಶಿಪ್ನ ಜಾಯ್ನ್ ಆದರೆ ನಿಮಗೆ ಅಕ್ಯುರೇಟ್ ಪೇಪರ್ನಲ್ಲಿ ಬೀಳುವಂಥ ಕ್ವಶನ್ಗಳನ್ನ ಕೊಡ್ತೀವಿ. ಹಾಗೂ ಎಲ್ಲ ಸಬ್ಜೆಕ್ಟ್ಗಳಿಗೆ ಅಕ್ಯುರೇಟ್ ಆಗಿ ಹೇಗೆ ನೆನಪಿಟ್ಕೋಬೇಕನ್ನೋ ಈಸಿ ಮೆಥಡ್ಸ್ನ ನಾವು ಅಲ್ಲಿ ಮೆಂಬರ್ಶಿಪ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತು ಕಂಪ್ಲೀಟ್ ಆದಂಥ ಸಿಲೆಬಸ್ ಪೂರ್ತಿ ಆದಂಥ ವಿಡಿಯೋಗಳು ನಿಮಗೆ ಸಿಗುತ್ತೆ. ಮೊದಲಿಗೆ 2 ಮಾರ್ಕ್ಸು ಪಾರ್ಟ್ 3 ಅಂದರೆ ಇದು ಮೂರನೇ ಭಾಗದ ವಿಡಿಯೋ. ನಂಬರ್ ಮೇಲೆ ಕೇಳುವಂಥ ಪ್ರಶ್ನೆ. ಮೊದಲನೇದು, ಹೌ ಮಚ್ ಡಸ್ ಹಿಗ್ಗಿನ್ಸ್ ಗಿವ್ ಆಲ್ಫರ್ಡ್ ಡೂ ಲಿಟಲ್ ಫಾರ್ ಎಲಿಜಾ? ಎಲಿಜಾಗೋಸ್ಕರ ಹಿಗ್ಗಿನ್ಸ್ ಅವಳ ತಂದೆ ಆಲ್ಫರ್ಡ್ ಡೂ ಲಿಟಲ್ಗೆ ಎಷ್ಟು ಹಣವನ್ನು ಕೊಡ್ತಾನೆ? 5 ಪೌಂಡ್ ನೋಟ್, 5 ಪೌಂಡ್ನ ನೋಟ್ನ ಕೊಡ್ತಾನೆ. ಹೌ ಓಲ್ಡ್ ವಾಸ್ ಫ್ರೆಡಿ? ಫ್ರೆಡಿಗೆ ಎಷ್ಟು ವರ್ಷ ವಯಸ್ಸು? 20 ವರ್ಷ ವಯಸ್ಸು. ಹೌ ಓಲ್ಡ್ ವಾಸ್ ಫ್ಲವರ್ ಗರ್ಲ್ಗೆ ಎಷ್ಟು ವರ್ಷ ವಯಸ್ಸು? 20 ವರ್ಷ ವಯಸ್ಸು. ಹೌ ಮಚ್ ಡಸ್ ಫ್ರೆಡಿ ಮದರ್ ಪೇ ಫಾರ್ ಫ್ಲವರ್? ಹೂ ಮಾರುವವಳಿಗೆ ಹೂವಿಗಾಗಿ ಎಷ್ಟು ಹಣವನ್ನು ಫ್ರೆಡಿ ತಾಯಿ ಕೊಡ್ತಾಳೆ? 6 ಪೆನ್ಸಸ್. ಹೌ ಮಚ್ ಫ್ಲವರ್ ಗರ್ಲ್ ಚಾರ್ಜ್ ಫಾರ್ ಫ್ಲವರ್? ತನ್ನ ಹೂ ಮಾರಾಟ ಮಾಡುವಂಥ ಹೂ ಮಾರುವ ಹುಡುಗಿ ತನ್ನ ಹೂವಿಗಾಗಿ ಎಷ್ಟು ಹಣವನ್ನು ನಿಗದಿಪಡಿಸಿದ್ದಾಳೆ? ಬೆಲೆ ಎಷ್ಟದ್ರದ್ದು ಹೂವಿಂದು? 2 ಪೆನ್ಸ್. ಹೌ ಮಚ್ ಫ್ಲವರ್ ಗರ್ಲ್ ಪೇಡ್ ಡ್ರೈವರ್ ಫಾರ್ ಟ್ಯಾಕ್ಸಿ? ಟ್ಯಾಕ್ಸಿ ಡ್ರೈವರ್ಗೆ ಎಷ್ಟು ಹಣವನ್ನು ಫ್ಲವರ್ ಗರ್ಲ್ ಕೊಡ್ತಾಳೆ? 8 ಪೆನ್ಸ್, 8 ಪೆನ್ಸ್. ಹೌ ಮಚ್ ಹೆನ್ರಿ ಥ್ರೋ ಟು ಫ್ಲವರ್ ಗರ್ಲ್? ಫ್ಲವರ್ ಗರ್ಲ್ಗೆ ಎಷ್ಟು ಹಣವನ್ನು ಬಿಸಾಡ್ತಾನೆ ಹೆನ್ರಿ ಹೋಗುವಾಗ? 30 ಪೆನ್ಸ್, 30 ಪೆನ್ಸ್. ಹೌ ಓಲ್ಡ್ ವಾಸ್ ಪ್ರೊಫೆಸರ್ ಹೆನ್ರಿ ಹಿಗ್ಗಿನ್ಸ್? ಎಷ್ಟು ವರ್ಷ ವಯಸ್ಸಾಗಿದೆ ಹೆನ್ರಿ ಹಿಗ್ಗಿನ್ಸ್ಗೆ? 40 ಇಯರ್ ಓಲ್ಡ್. ಹೌ ಮಚ್ ಓವೆಲ್ ಸೌಂಡ್ಸ್ ಕ್ಯಾನ್ ಪಿಕ್ರಿಂಗ್ಸ್ ಪ್ರೊನೌನ್ಸ್? ಆ ಕರ್ನಲ್ ಏನಿರ್ತಾನೆ ಅವನು ಎಷ್ಟು ವಿಧವಾದ ಧ್ವನಿಗಳನ್ನು ಗುರುತಿಸಬಲ್ಲ? 24 ಸೌಂಡ್ಸ್. ಹೌ ಮಚ್ ಎಲಿಜಾ ಫ್ರೆಂಡ್ ಪೇ ಫಾರ್ ಫ್ರೆಂಚ್ ಲೆಸನ್ಸ್? ಎಲಿಜಾನ ಗೆಳತಿ ಫ್ರೆಂಚ್ ಕಲಿಯೋದಕ್ಕೋಸ್ಕರ ಎಷ್ಟು ಹಣವನ್ನು ಕೊಡ್ತಿರ್ತಾಳೆ? 18 ಪೆನ್ಸಸ್ ಪರ್ ಅವರ್, 1 ಗಂಟೆಗೆ 18 ಪೆನ್ಸ್ಗಳನ್ನ ಕೊಡ್ತಿರ್ತಾಳೆ. ಹೌ ಮಚ್ ಎಲಿಜಾ ಆಫರ್ಸ್ ಎಗಿನ್ಸ್ ಟು ಟೀಚ್? ತನಗೆ ಕಲಿಸೋದಕ್ಕೋಸ್ಕರ ಎಷ್ಟು ಹಣವನ್ನು ಫೀಸ್ ಆಗಿ ಕೊಡೋದಕ್ಕೆ ಒಪ್ಪಿದ್ದೇನೆಂದು ಎಲಿಜಾ ಹೇಳ್ತಾಳೆ? ಶಿಲ್ಲಿಂಗ್, 1 ಶಿಲ್ಲಿಂಗ್. ಹೌ ಮೆನಿ ಮಂತ್ಸ್ ಹೆಗ್ಗಿನ್ಸ್ ಚಾಲೆಂಜಸ್ ಟು ಕ್ಯಾಪ್ಟನ್ ವಿಲ್ ಚೇಂಜ್ ಹರ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಬಿಹೇವಿಯರ್? ಅವಳ ಪ್ರೊನೌನ್ಸಿಯೇಷನ್ ಮತ್ತು ಬಿಹೇವಿಯರ್ನ ಬದಲಾಯಿಸೋದಕ್ಕೋಸ್ಕರ ಎಷ್ಟು ಸಮಯ, ಎಷ್ಟು ತಿಂಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ? 6 ಮಂತ್ಸ್. ಹೌ ಮೆನಿ ಸ್ಟೆಪ್ ಮದರ್ ಎಲಿಜಾ ಹ್ಯಾವ್? ಎಲಿಜಾಗೆ ಎಷ್ಟು ತಾಯಂದಿರು? 6. ಮಲತಾಯಂದಿರು 6 ಇರ್ತಾರೆ. ಹೌ ಮಚ್ ಎಫರ್ಟ್ ಡೂ ಲಿಟಲ್ ಗೇವ್ ಟು ದ ಬಾಯ್ ಟು ಗೆಟ್ ಇನ್ಫಾರ್ಮೇಷನ್? ಎಲಿಜಾನ್ ತಂದೆ ಎಲಿಜಾ ಎಲ್ಲಿದ್ದಾಳೆ ಅಂತ ಇನ್ಫಾರ್ಮೇಷನ್ ತಿಳ್ಕೋದಕ್ಕೋಸ್ಕರ ಆ ಟ್ಯಾಕ್ಸಿ ಹುಡುಗನಿಗೆ ಎಷ್ಟು ಹಣವನ್ನು ಕೊಡ್ತಾನೆ? ಪೆನ್ನಿ, 1 ಪೆನ್ನಿ. ಹೌ ಮಚ್ ಒನ್ ಫೆಲ್ಲರ್ ಗಿವ್ ಟು ಆಲ್ಫರ್ಡ್ ಫಾರ್ ಲೆಕ್ಚರ್? ಲೆಕ್ಚರ್ ಕೆಲಸಕ್ಕೋಸ್ಕರ ವರ್ಷಕ್ಕೆ ಒನ್ ಫೆಲ್ಲರ್ ಎಷ್ಟು ಹಣವನ್ನು ಎಲಿಜಾನ್ ತಂದೆ ಆಲ್ಫರ್ಡ್ಗೆ ಕೊಡ್ತಾನೆ? 3000 ಪೌಂಡ್ಸ್ ಎವ್ರಿ ಇಯರ್, ಪ್ರತಿ ವರ್ಷ 3000 ಪೌಂಡ್. ಹಿಗ್ಗಿನ್ಸ್ ಗಿವ್, ಇದು ಶಾರ್ಟ್ಕಟ್ ಮೆಥಡ್ ಹೇಗೆ ನೆನ್ಪಿಟ್ಕೋದಂದರೆ, ಒಂದೇದು ಹಿಗ್ಗಿನ್ಸ್ ಗಿವ್ ಆಲ್ಫರ್ಡ್ ಡೂ ಲಿಟಲ್. ಹಿಗ್ಗಿನ್ಸು ಆಲ್ಫರ್ಡ್ಗೆ ಕೊಡುವಂಥ ಹಣ 5 ಪೌಂಡ್. ಫ್ರೆಡ್ಡಿಗೆ ಎಷ್ಟು ವಯಸ್ಸಾಗಿದೆ? 20 ವರ್ಷ. ಫ್ಲವರ್ ಗರ್ಲ್ಗೆ ಎಷ್ಟು ವಯಸ್ಸಾಗಿದೆ? 20 ವರ್ಷ. ಫ್ರೆಡ್ಡಿ ಮದರ್ ಎಷ್ಟು ಹಣವನ್ನು ಕೊಡ್ತಾಳೆ? 6 ಪೆನ್ಸ್. ಚಾರ್ಜ್ ಅಂತ ಕ್ವಶನಲ್ಲಿ ಬಂದರೆ ಆ ಹೂವಿನ ರೇಟ್ ಎಷ್ಟು? 2 ಪೆನ್ಸ್. ಡ್ರೈವರ್ ಅಂತ ಶಬ್ದ ಬಂದರೆ ಡ್ರೈವರ್ಗೆ ಟ್ಯಾಕ್ಸಿಗೆ ಎಷ್ಟು ಹಣವನ್ನು ಕೊಡ್ತಾಳೆ? 8 ಪೆನ್ಸ್. ಹೆನ್ರಿ ಥ್ರೋ ಅಂತ ಬಂದರೆ ಹೆನ್ರಿ ಇವಳಿಗೆ ಅಂದರೆ ಫ್ಲವರ್ ಗರ್ಲ್ಗೆ ಎಷ್ಟು ಹಣವನ್ನು ಬಿಸಾಡಿದ್ದ? 30 ಪೆನ್ಸ್. ಹೆನ್ರಿ ಓಲ್ಡ್, ಎಷ್ಟು ವರ್ಷ ಪ್ರೊಫೆಸರ್ಗೆ ವಯಸ್ಸಾಗಿದೆ? 40 ಇಯರ್. ಪಿಕ್ರಿಂಗ್ ಪ್ರೊನೌನ್ಸ್, ಪಿಕ್ರಿಂಗ್ ಎಷ್ಟು ಶಬ್ದಗಳನ್ನ ಪ್ರೊನೌನ್ಸ್ ಮಾಡೋದನ್ನು ಕಲ್ತಿದ್ದಾನೆ? 24. ಫ್ರೆಂಚ್ ಲೆಸನ್ಸ್, ಫ್ರೆಂಚ್ ಲೆಸನ್ಸ್ಗೋಸ್ಕರ ಏನು ಎಲಿಜಾನ್ನ ಗೆಳತಿ ಎಷ್ಟು ಹಣವನ್ನು ಕೊಟ್ಟು ಕಲ್ತಿರ್ತಾಳೆ? 18 ಪೆನ್ಸ್. ಟೀಚ್, ಕ್ವಶನಲ್ಲಿ ಟೀಚ್ ಅನ್ನೋ ಶಬ್ದ ಬಂದರೆ ಕಲಿಸೋದಕ್ಕೋಸ್ಕರ ಎಷ್ಟು ಹಣವನ್ನು ಕೇಳಿದ್ರು, ಕೊಡೋದಕ್ಕೆ ಸಿದ್ಧಳಾಗ್ತಾಳೆ ಎಲಿಜಾ? 1 ಶೆಲ್ಲಿಂಗ್, ಶೆಲ್ಲಿಂಗ್. ಎಷ್ಟು ಮಂತ್ಸು ಅಕ್ಕಿ ಅವಳ ಮನೆಯಲ್ಲಿ ಸ್ಟೇ ಮಾಡಬೇಕು? 6 ಮಂತ್ಸ್. ಅಕ್ಕಿಗೆ ಎಷ್ಟು ಸ್ಟೆಪ್ ಮದರ್ಸ್? ಮಲತಾಯಿಗಂದ್ರು ಎಷ್ಟು? 6. ಬಾಯ್ ಅಂತ ಬಂದರೆ ಪೆನ್ನಿ.
ಒನ್ ಆಫ್ ಎಲ್ಲರ್ ಅಂತ ಬಂದರೆ 3000 ಪೌಂಡ್ಸ್ ಎವ್ರಿ ಇಯರ್. ಸೊ ಇವಿಷ್ಟು ಶಾರ್ಟ್ಕಟ್ ನೆನ್ಪಿಡುವಂಥ ಮೆಥಡ್. ಈ ಶಬ್ದಗಳನ್ನ ನೆನ್ಪಿಟ್ಕೊಳ್ಳಿ. ಫುಲ್ ಕ್ವಶನ್ ನೀವು ನೋಡಿಕೊಂಡ್ರೂ ಅದು ವೇಸ್ಟ್, ಯಾಕಂದರೆ ಆ ಫುಲ್ ಕ್ವಶನ್ ಅವರು ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಚೇಂಜ್ ಮಾಡಿನೇ ಪ್ರಶ್ನೆ ಕೊಡ್ತಾರೆ. ಸೊ ನಿಮ್ಗೆ ಉತ್ತರ ಗೊತ್ತಿದ್ರೂ ಕೂಡ ನೀವು ಗೊತ್ತಾಗದೇ ಬಿಟ್ಟು ಬರ್ತೀರಾ. ಈ ಶಬ್ದಗಳನ್ನ ನೆನ್ಪಿಟ್ರೆ ಇದಕ್ಕಿದೆ ಉತ್ತರ ಅಂತ ನಿಮಗೆ ಈಸಿಯಾಗಿ ನೆನ್ಪಿಟ್ಕೋಬೋದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ.